ಮಾಜಿ ರಕ್ಷಣಾ ಸಚಿವ ಜಾರ್ಜ್ ಫರ್ನಾಂಡಿಸ್ ವಿಧಿವಶರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಜಾರ್ಜ್ ಫರ್ನಾಂಡಿಸ್ ವಿಧಿವಶರಾಗಿದ್ದಾರೆ. ಮೆದುಳು ನಿಷ್ಕ್ರಿಯತೆಯಿಂದ ಕೋಮಾ ಸ್ಥಿತಿಗೆ ಜಾರ್ಜ್ ಅವರು ತಲುಪಿದ್ರು. ವಾಜಪೇಯಿ ಸರ್ಕಾರದ ಅವಧಿಯಲ್ಲಿ ರಕ್ಷಣಾ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಸಿಟಿ ರವಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಜಾರ್ಜ್ ಫರ್ನಾಂಡಿಸ್ ಅವರು ವಿಧಿವಶರಾಗಿದ್ದಾರೆ ಅನ್ನುವಂಥ ಒಂದು ವಿಚಾರ ಈಗ ತಾನೇ ಗೊತ್ತಾಗ್ತಾ ಇದೆ. ಏನು ಹೇಳ್ತೀರಿ ಸರ್ ಅವರ ಬಗ್ಗೆ, ಅವರ ಒಡನಾಟದ ಬಗ್ಗೆ? ಜಾರ್ಜ್ ಫರ್ನಾಂಡಿಸ್ ಅವರು ರಾಜಕೀಯ ಕ್ಷೇತ್ರದಲ್ಲಿ ತಂದೆ ಆದಂತ ಒಂದು ಸ್ವತಂತ್ರ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು. ಮಂಗಳೂರಿನಲ್ಲಿ ಹುಟ್ಟಿದ್ರು ಕೂಡ ಮುಂಬೈನಲ್ಲಿ ಕಾರ್ಮಿಕ ಮುಖಂಡರಾಗಿ, ಬಿಹಾರದಲ್ಲಿ ರಾಜಕಾರಣ ಮಾಡಿದಂತ ಒಂದು ರಾಷ್ಟ್ರ ನಾಯಕರಾಗಿ ಬೆಳೆದಂತ ಒಂದು ಅಪರೂಪದ ವ್ಯಕ್ತಿತ್ವ, ಕರ್ನಾಟಕದ ಒಂದು ಹೆಮ್ಮೆಯ ಕುಡಿ ಜಾರ್ಜ್ ಫರ್ನಾಂಡಿಸ್. ಬಹಳ ವರ್ಷಗಳಿಂದ ಅವರು ಅನಾರೋಗ್ಯದಲ್ಲಿ ಬಳಲ್ತಾ ಇದ್ರು. ವಾಜಪೇಯಿ ಅವರಿಗೆ ಹೇಗೆ ನೆನಪು ಕಡೆಯ ವರ್ಷಗಳಲ್ಲಿ ಇರ್ಲಿಲ್ವೋ ಹಾಗೆ ಜಾರ್ಜ್ ಫರ್ನಾಂಡಿಸ್ ಅವರಿಗೂ ಕೂಡ ಯಾರನ್ನು ಗುರುತಿಸುವಂತ ಸ್ಥಿತಿಲಿ ಇರ್ಲಿಲ್ಲ. ಅವರು ನೆನಪಿನ ಶಕ್ತಿಯನ್ನು ಕಳ್ಕೊಂಡಿದ್ರು. ಹುಟ್ಟಿದ ಮನುಷ್ಯ ಕೊನೆಗೊಂದು ದಿನ ಬಿಟ್ಟು ಹೋಗ್ಲೇಬೇಕು, ನಮ್ಮನ್ನು ಅಗಲು ಹೋಗಿದ್ದಾರೆ. ಆದ್ರೆ ಅವರೊಂದು ಅಗಾಧವಾಗಿರ್ತಕ್ಕಂಥ ವ್ಯಕ್ತಿತ್ವ ರಾಜಕೀಯ ಕ್ಷೇತ್ರದಲ್ಲಿ ತಂದೆ ಆದಂತ ಪ್ರಭಾವ ಬೀರಿದೆ. ಅಧಿಕಾರ ಹಣ ಜಾತಿ ಪ್ರಮುಖವಾಗ್ತಿರ್ತಕ್ಕಂಥ ಕಾಲದಲ್ಲಿ ಹಣ ಜಾತಿ ಯಾವ ಪ್ರಾದೇಶಿಕತೆ ಯಾವುದೇ ಹಂಗಿಲ್ಲದೆ ಒಂದು ರಾಜಕಾರಣ ಮಾಡಿದಂತ ಯಶಸ್ವಿ ರಾಜಕಾರಣಿಯಾದಂತ ಕೀರ್ತಿ ಜಾರ್ಜ್ ಫರ್ನಾಂಡಿಸ್ ಅವ್ರದ್ದು. ಅವರು ಕೇಂದ್ರದ ರಕ್ಷಣಾ ಸಚಿವರಾಗಿ ಹಲವು ರೀತಿಯಲ್ಲಿ ಕರ್ನಾಟಕ ದೇಶಕ್ಕೆ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅವ್ರ ಕೊಡುಗೆಯನ್ನ ಸ್ಮರಿಸ್ತೇನೆ. ಅವರಿಗೆ ಸದ್ಗತಿಯನ್ನ ಭಗವಂತದ್ದು ದಯಪಾಲಿಸಲಿಕ್ಕೆ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಓಕೆ ಸರ್, ನೀವು ಅವರನ್ನು ಯಾವಾಗಾದರೂ ಭೇಟಿಯಾದಂಥ ಸಂದರ್ಭದಲ್ಲಿ ಅವರಿಂದ ನಿಮಗೆ ಸಿಕ್ಕಂಥ ಮಾರ್ಗದರ್ಶನ, ಅವರ ಒಡನಾಟದ ಬಗ್ಗೆ ಹೇಳ್ಕೊಳ್ಬೋದಾ ಸರ್? ತುರ್ತು ಪರಿಸ್ಥಿತಿಯ ನಂತರ ನಡೆದಂತ ಚಿಕ್ಕಮಗಳೂರಿನ ಉಪಚುನಾವಣೆ ಸಂದರ್ಭದಲ್ಲಿ ಅವರು ಚುನಾವಣಾ ಪ್ರಚಾರಕ್ಕೆ ಜನತಾ ಪಕ್ಷದ ಅಭ್ಯರ್ಥಿಯ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಬಂದಿದ್ರು. ಅವಾಗ ನಾನಿನ್ನು ಚಿಕ್ಕ ಹುಡುಗ. ಆದ್ರೆ ಡಾಕ್ಟರ್ ರಾಜಾರಾಮ್ ಶೆಟ್ಟಿ ಅಂತ ಹೇಳಿ ಜನಸಂಘದ ಮುಖಂಡರಿದ್ರು. ಅವರ ಮನೆಗೆ ಆಫೀಸಿಗೆ ಬರ್ತಾ ಇದ್ರು. ನಮ್ಮ ತಂದೆಯವರಲ್ಲಿ ಹೋಗ್ತಿದ್ರಿಂದಾಗಿ ನನಗೆ ಅಷ್ಟು ಮಾತ್ರ ಗೊತ್ತಿತ್ತು. ನನಗೊಂದು ಅವರ ಜುಬ್ಬಾದ ಕಿಸೆಯಿಂದ ಒಂದು ಚಾಕ್ಲೇಟ್ ಕೊಟ್ಟಿದ್ದು, ಆ ಚಾಕ್ಲೇಟ್ ನ ತಗೊಂಡಿದ್ದು ಅದು ನನ್ನ ನೆನಪು. ಅದಾದ ನಂತರ NDA ಸರ್ಕಾರ ಬಂದ ಸಂದರ್ಭಗಳಲ್ಲಿ 2-3 ಬಾರಿ ಅವ್ರನ್ನ ಪ್ರವಾಸಿ ಮಂದಿರದಲ್ಲಿ ಭೇಟಿ ಮಾಡಿ ನಾನು ಪರಿಚಯಿಸ್ಕೊಂಡಿದ್ದೀನಿ. ಇದಾದ ನಂತರ ನಾನು 2004ರಲ್ಲಿ ಶಾಸಕನಾದಾಗ ಅವ್ರನ್ನ ದೆಹಲಿನಲ್ಲಿ ಭೇಟಿ ಮಾಡಿ, ಈಗ ಚಿಕ್ಕಮಗಳೂರಿಂದ ಗೆದ್ದು ಬಂದ್ವಿ ಅಂದಾಗ ಬಹಳ ಖುಷಿ ಪಟ್ರು ಅವರು. ಚಿಕ್ಕಮಗಳೂರು ಅಂತ ಅಂದ ತಕ್ಷಣ ಯಾರ್ಯಾರು ಗೆದ್ದಿದ್ವಿ? 3 ಜನ ಗೆದ್ದಿದೀವಿ ಅಂತ ಹೇಳಿದ್ವಿ. 3 ಜನ ಗೆದ್ದಿದ್ವಿ ಅಂದ್ರೆ ಅವಾಗ 6 ಕ್ಷೇತ್ರ ಇತ್ತು. 6ರಲ್ಲಿ 3 ಬಿಜೆಪಿ ಗೆದ್ದಿದ್ವಿ ಅಂದ ತಕ್ಷಣ ಬಹಳ ಖುಷಿ ಪಟ್ಟು ಅವರು ಬೆನ್ ತಟ್ಟಿದ್ರು. ಅದಾದ ನಂತರ ಮತ್ತೆ ನಾನು ವೈಯಕ್ತಿಕವಾಗಿ ಅವ್ರನ್ನ ಭೇಟಿ ಆಗಕ್ಕಾಗಿಲ್ಲ. ಓಕೆ ಧನ್ಯವಾದ ಸರ್ TV5 ಜೊತೆ ಮಾತನಾಡಿದ್ದಕ್ಕೆ. ಸಿಗಿತಾನೆ ಶಾಸಕರಾದಂಥ ಸಿಟಿ ರವಿ ಅವರು ಮಾತನಾಡ್ತಾ ಜಾರ್ಜ್ ಫರ್ನಾಂಡಿಸ್ ಅವರ ಒಂದಷ್ಟು ನೆನಪುಗಳನ್ನು ಮೆಲುಕು ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಕನ್ನಡ ಕರಾವಳಿಯ ಮಂಗಳೂರಿನ ಕ್ಯಾಥಲಿಕ್ ಪರಿವಾರದಲ್ಲಿ ಹುಟ್ಟಿದ ಜಾರ್ಜ್ ಫರ್ನಾಂಡಿಸ್ ಅಂದರೆ ಕರ್ನಾಟಕ ಮಾತ್ರವಲ್ಲ, ಇಡೀ ದೇಶದ ಜನತೆ ಕೈಯೆತ್ತಿ ಮುಗಿಯುವಂಥ ಒಬ್ಬ ವ್ಯಕ್ತಿ. ಅಂಥ ಒಂದು ವ್ಯಕ್ತಿತ್ವ ಜಾರ್ಜ್ ಅವರದ್ದಾಗಿತ್ತು. ದೇಶಭಕ್ತರು ಯಾರು ದೇಶವನ್ನು ಪೂಜಿಸ್ತಾರೋ ಅವರನ್ನು ದೇಶದ ಜನತೆ ಹೃದಯದಲ್ಲಿಟ್ಟು ಪೂಜಿಸ್ತಾರೆ ಅನ್ನುವಂಥದ್ದು. ಜಾರ್ಜ್ ಮತ್ತು ಅಬ್ದುಲ್ ಕಲಾಂ ಅವರು ಇಬ್ಬರೂ ಕೂಡ ನಾವು ಅವರನ್ನು ನೆನಪಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಅವರ ಮತವನ್ನು ಅವರನ್ನು ಪ್ರೀತಿಸುವಂಥ ಒಂದು ದೇಶಭಕ್ತರಿಗೆ ಅಡ್ಡಿ ಅಂತ ಅನ್ನಿಸೋದೇ ಇಲ್ಲ. ವಾಜಪೇಯಿ ಅವರ ಬಳಿಕ ದೇಶದಲ್ಲಿ ಅವರಷ್ಟೇ ಅಭಿಮಾನಿಗಳನ್ನು ಹೊಂದಿರುವಂಥ ವ್ಯಕ್ತಿ ಅಂದರೆ ಅದು ಜಾರ್ಜ್ ಫರ್ನಾಂಡಿಸ್ ಅವರಂಥ ಖಂಡಿತವಾಗ್ಲೂ ಹೇಳಬಹುದು. ಅಪ್ಪಟ ದೇಶಭಕ್ತ, ಛಲಗಾರ, ವಾಕ್ಪಟು, ಮಾನವತಾವಾದಿ ಜಾರ್ಜ್ ಅವರ ಜೀವನವೇ ಒಂದು ಯಶೋಗಾಥೆ ಅನ್ನುವಂಥದ್ದು. ಸಿಟಿ ರವಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಕೊನೆಯ ದಿನಗಳಲ್ಲಿ ಇತ್ತೀಚಿನ ಒಂದಷ್ಟು ವರ್ಷಗಳಿಂದ ಅವರಿಗೆ ನೆನಪಿನ ಶಕ್ತಿ ಇರಲಿಲ್ವಂತೆ, ಯಾರನ್ನೂ ಕೂಡ ಗುರುತು ಹಿಡಿಯುವಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಇರಲಿಲ್ಲ ಅನ್ನುವಂಥದ್ದು. ಆದರೆ ಒಂದು ಸಂದರ್ಭದಲ್ಲಿ ಕಠಿಣ ಪರಿಶ್ರಮದಿಂದ ಶೂನ್ಯದಿಂದ ನಭಕ್ಕೇರಿದಂಥ ಛಲದಂಕಮಲ್ಲ ಜಾರ್ಜ್ ಫರ್ನಾಂಡಿಸ್ ಅವರು ಅಂತ ಕೂಡ ಹೇಳಬಹುದು.